ಅಮೃತ, ಮತ್ತೊಂದು ಲೋಕದ ಬಾಗಿಲು ನಮಗೋಸ್ಕರ ತೆಗಿತಮ್ಮ. ಎರಡನೆಯ ಲೋಕ ಭ್ರಮಾಲೋಕ. ಇಲ್ಲಿ ಕಾಣೋದೆಲ್ಲ ನಿಜವೂ ಆಗಬಹುದು, ಭ್ರಮೆಯೂ ಆಗಬಹುದು. ಇದೇನಿದು? ಇಷ್ಟು ಜೋರಾಗಿ ಗಂಟೆ ಶಬ್ದ ಕೇಳಿಸ್ತಿದ್ಯಲ್ಲ, ಎಲ್ಲಿಂದ ಬರ್ತಾ ಇದೆ? ಸುತ್ತಲೂ ಕೇಳಿಸ್ತಾ ಇದೆ. ಏನಿದು? ಹೌದು, ಸುತ್ತಮುತ್ತ ಏನೂ ಕಾಣಿಸ್ತಾ ಇಲ್ಲ. ಇಲ್ಲೇನಾದ್ರೂ ದೇವಸ್ಥಾನ ಇರ್ಬೋದಾ? ಈಗ ನನ್ನನ್ನು ಯಾರು ತಡಿತಾರೋ ನಾನು ನೋಡ್ತೀನಿ. ಎಲ್ಲಿ ಇರ್ಬೋದು ಇವನು? ಯಾವ ಕಡೆ ಇರ್ಬೋದು? ಇವ್ರಿಗೇನಾದ್ರು ಕೇಳಲ್ಲ? ಬೇಡ, ನಾನೇ ಹುಡುಕ್ತೀನಿ. ಗಂಟೆ ಶಬ್ದದಿಂದ ಹಿಂಸೆ ಆಗುತ್ತಿದೆಯಾ? ಇದನ್ನು ತಿನ್ನಿ, ಗಂಟೆ ಶಬ್ದ ಮಾಯವಾಗುತ್ತದೆ. ಯಾರಪ್ಪ ನೀನು? ಏನ್ ಹೇಳ್ತಾ ಇದ್ಯಾ? ಈ ಹಣ್ಣನ್ನ ತಿಂದ್ರೆ ಈ ಗಂಟೆ ಶಬ್ದ ಮಾಯ ಆಗತ್ತಾ? ಏನ್ ಹೇಳ್ತಾ ಇದ್ಯಾ? ನಿನ್ ಮಾತನ್ನ ನಂಬೋದಾ? ಹೌದು, ಈ ಹಣ್ಣುಗಳನ್ನು ತಿನ್ನಿ, ಆಗ್ಲೇ ಶಬ್ದ ನಿಲ್ಲೋದು. ಕೊಡಪ್ಪ ಇಲ್ಲಿ. ಗುರುಗಳೇ, ನಿಲ್ಲಿ. ಈ ಹಣ್ಣನ್ನ ತಿನ್ಬೇಡಿ. ಈ ಮನುಷ್ಯ ಯಾರು, ಇವನ ಹಿನ್ನೆಲೆ ಏನು ಅನ್ನೋದು ಒಂದೂ ಗೊತ್ತಿಲ್ಲ. ಅಪರಿಚಿತ ಪ್ರದೇಶದಲ್ಲಿ ಅಪರಿಚಿತರು ಕೊಟ್ಟ ಆಹಾರವನ್ನ ಸೇವನೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಈ ಹಣ್ಣಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಪರೀಕ್ಷೆ ಮಾಡದೆ ಯಾವುದನ್ನು ಮುಟ್ಬಾರ್ದಲ್ವಾ ನಾವು? ಅಪಾಯನ ಆಹ್ವಾನಿಸ್ಕೊಳ್ಳೋದು ಬೇಡ. ನಿನ್ನ ಮಾತು ಸರಿಯಾಗಿದೆ ಅಮೃತ. ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಒಂದು ಕ್ಷಣ ನಾನು ಮೈ ಮರೆತ್ಬಿಟ್ಟೆ ನೋಡು. ನಿಮ್ಮ ಅನುಮಾನಗಳು ನನಗೆ ಅರ್ಥವಾಗುತ್ತಿದೆ, ಹೆದರಬೇಡಿ. ನಾನು ನಿಮ್ಮ ಹಾಗೆ ಬಂದು ಈ ಲೋಕದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗೂ ಹೀಗೆ ಆಯ್ತು. ಇದು ತಿಂದ ಮೇಲೆ ಸರಿ ಹೋಯ್ತು. ನನ್ನ ಅನುಭವನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಶಬ್ದಗಳಿಂದ ಮುಕ್ತಿ ಸಿಗ್ಬೇಕಾದ್ರೆ ಈ ಹಣ್ಣುಗಳನ್ನು ತಿನ್ನಿ, ಶಬ್ದ ಮಾಯ ಆಗುತ್ತೆ. ಅಮೃತ, ಇವನ ಮಾತಿನಲ್ಲಿ ನನಗೆ ಪ್ರಾಮಾಣಿಕತೆ ಕಾಣ್ತಾ ಇದೆ. ಈ ಹಣ್ಣನ್ನ ನಾನು ತಿಂತೀನಿ. ಈ ಪ್ರಯೋಗನೂ ಆಗ್ಬಿಡ್ಲಿ. ಹೋದ್ ಬಾರಿ ನೀನು ಪ್ರಯೋಗವನ್ನ ಮಾಡಿದೆ, ಈ ಸಲ ನಾನು ಪ್ರಯೋಗವನ್ನ ಮಾಡ್ತೀನಿ. ಬೇಡ ಗುರುಗಳೇ, ಆ ಸನ್ನಿವೇಶ ಬೇರೆ, ಈ ಸನ್ನಿವೇಶ ಬೇರೆ.
ಅನಾವಶ್ಯಕ ಪ್ರಯೋಗಗಳಿಗೆ ನಮ್ಮನ್ನ ಒಡ್ಕೊಳ್ಳುವಂತ ಸಮಯ ಅಲ್ಲ ಇದು. ನನ್ನ ಮಾತು ಕೇಳಿ, ದಯವಿಟ್ಟು ಈ ಹಣ್ಣನ್ನ ತಿನ್ಬೇಡಿ. ಗುರುಗಳೇ, ಇದೇನಿದು? ನಮ್ಮ ಹೀರೋ ಈ ಸ್ಥಿತಿಯಲ್ಲಿ ಬಂದು ಮಲಗಿದಾನಲ್ಲ. ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಆಕ್ಸಿಡೆಂಟ್ ಆಗಿರೋ ಆಗಿದೆ. ಹಾಗಾದರೆ ಹಾಸ್ಪಿಟ್ಲಿಗೆ ಸೇರಿಸೋದು ಬಿಟ್ಟು ಇಲ್ಲಿ ಯಾಕೆ ಈ ಆಶ್ರಮಕ್ಕೆ ತಂದು ಬಿಟ್ಟಿದ್ದಾರೆ? ಯಾರು ಕರ್ಕೊಂಡ್ಬಂದಿರ್ಬೋದು ಇವನ್ನ ಇಲ್ಲಿಗೆ? ಗಂಟೆ ಶಬ್ದ ನಿಂತೋಯ್ತು ಅಮೃತ. ಈ ಮನುಷ್ಯನ ಮಾತು ನಿಜ ನೋಡು, ಶಬ್ದ ನಿಂತೋಯ್ತು. ಅಮೃತ, ನೀನು ಈ ಹಣ್ಣ ತಿನ್ನಮ್ಮ. ಈ ಶಬ್ದದಿಂದ ನಿನಗೂ ಮುತ್ತಿ ಸಿಗ್ಲಿ, ತಿನ್ನಮ್ಮ. ನಿನ್ನ ನರಳಾಟ ಕಡಿಮೆ ಆಗುತ್ತೆ, ತಿನ್ನಮ್ಮ. ಬೇಡ ಗುರುಗಳೇ, ಯಾಕೋ ಇದನ್ನ ತಿನ್ನೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ನಾನು ಕಣ್ಣು ಮುಚ್ಚಿ ಆ ಪರಮೇಶ್ವರನ ಹತ್ರ ಬೇಡ್ಕೋತೀನಿ. ಪರಮೇಶ್ವರನ ಬಿಟ್ರೆ ನನಗಿನ್ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅರ್ಜುನ್, ಎದ್ದಳೋ! ಎದ್ದಳೋ! ಇದೇನಿದು? ಕೋಮಾದಲ್ಲಿದ್ದಾನೆ ಇವನು. ಗಂಡ ಈ ಸ್ಥಿತಿಯಲ್ಲಿರೋದು ಅಮೃತಾಳು ಗೊತ್ತಾ? ಈ ಮನುಷ್ಯ ಹೇಳ್ದಾಗೆ ನಾನು ಹಣ್ಣನ್ನ ತಿಂದೇ ಇದ್ರು, ಅವ್ನು ಹೇಳ್ದಾಗ ಮಾಡದೇ ಇದ್ರು ಶಬ್ದ ತಾನಾಗೆ ನಿಂತು ಹೋಯ್ತು. ಆ ಪರಶಿವನ ಕೃಪೆಯಿಂದ ಅಸಾಧ್ಯವಾದದ್ದು ಸಾಧ್ಯವಾಯ್ತು. ಆದ್ರೂ ನನಗೆ ಯಾಕೆ ಮೊದಲೇ ಈ ಯೋಚನೆ ಬರಲಿಲ್ಲ? ನಾನು ಮೊದಲೇ ಶಿವನ ಧ್ಯಾನದಲ್ಲಿ ತೊಡಗ್ಬೋದಿತ್ತಲ್ಲ. ಇಷ್ಟು ಹೊತ್ತು ಅನಾವಶ್ಯಕವಾಗಿ ನೋವನ್ನು ಅನುಭವಿಸಿದ್ನಲ್ಲ, ಯಾಕೆ? ನೀವ್ಯಾರು? ನಿಮ್ಮ ಹಿನ್ನೆಲೆ ಏನು? ಯಾಕೆ ಯಾರು ನನ್ನ ಮನಸ್ಸಿಗೆ ಪರದೆ ಹಾಕ್ತಾರೆ ಅನ್ನಿಸ್ತು ಸ್ವಲ್ಪ ಹೊತ್ತು? ನೀವ್ಯಾರು ಹೇಳಿ? ನನ್ನ ಹೆಸರು ಅಜ್ಞಾನ. ಎಲ್ಲರೂ ನನ್ನ ಕುಳ್ಳ ಎಂದು ಹಾಸ್ಯ ಮಾಡುತ್ತಿದ್ರು. ಸಂಜೀವಿನಿ ತಿಂದ್ರೆ ನಾನು ಎಲ್ಲಾ ತರ ಎತ್ತರವಾಗ್ತೀನಿ ಅಂತ ಒಬ್ರು ಋಷಿ ಹೇಳಿದ್ರು. ಅದಕ್ಕೆ ಹುಡ್ಕೊಂಡು ಬಂದು ಇಲ್ಸಿ ಹಾಕೊಂಡಿದ್ದೀನಿ. ಈಗ ನಿಮ್ ಮೂಲಕ ನನಗೂ ಒಂದು ದಾರಿ ಸಿಕ್ತು. ಈಗ ನನಗೂ ಸಂತೋಷನೇ. ಅದಕ್ಕೇನಂತೆ, ನಾವು ಕೂಡ ಸಂಜೀವಿನಿಗೋಸ್ಕರನೇ ಹೋಗ್ತಾ ಇರೋದು. ನಿನ್ನ ಮಾತು ಕೇಳಿ ಬಹಳ ಸಂತೋಷ ಆಯ್ತಪ್ಪ. ಬಾ ನಮ್ಮ ಜೊತೆ, ಇಬ್ರು ಸೇರಿ ಸಂಜೀವಿನಿಯನ್ನ ಹಂಚ್ಕೊಳ್ಳೋಣ. ಗುರುಗಳೇ, ಇದೇನ್ ಮಾಡ್ತಾ ಇದ್ದೀರಾ? ನೀವೇ ಹೇಳ್ದಾಗೆ ಇದೊಂದು ಬ್ರಹ್ಮಲೋಕ. ಇಲ್ಲಿ ಯಾರು ಯಾವಾಗ ಬೇಕಾದ್ರೂ ಬಂದು ನಮ್ಮ ಮೇಲೆ ಆಮಿಷ ಉಡ್ಬಹುದು. ಕಾಣೋದೆಲ್ಲ ನಿಜ ಅಲ್ಲ ಅಂತ ನೀವೇ ಹೇಳಿ. ಈಗ ಯಾರೋ ಅಪರಿಚಿತರಿಗೆ ಸಂಜೀವಿನಿ ಮೂಲಿಕೆನ ಕೊಡೋ ಭರವಸೆ ಕೊಡ್ತಾ ಇದ್ದೀರಲ್ಲ, ಬೇಡ. ಇದ್ಯಾಕೂ ಸರಿ ಕಾಣಿಸ್ತಾ ಇಲ್ಲ. ಇಲ್ಲ ಅಮೃತ, ಈ ವ್ಯಕ್ತಿ ನನಗೆ ಶಬ್ದದ ನರಕ ವೇದನೆಯಿಂದ ಮುಕ್ತಿ ಕೊಟ್ಟು
ಸಹಾಯ ಮಾಡಿದ್ದಾನೆ, ಉಪಕಾರ ಮಾಡಿದ್ದಾನೆ. ಅವನ ತೊಂದರೆಗೆ ನಾನು ಸ್ಪಂದಿಸಲೇಬೇಕು. ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ನಾನು ಮಾಡಲೇಬೇಕಮ್ಮ. ಇವನ ಸಹಾಯದ ಋಣ ನನ್ನ ಮೇಲಿದೆ. ದಯವಿಟ್ಟು ನನ್ನನ್ನು ತಡಿಬೇಡ ಅಮೃತ. ನನ್ನ ಧರ್ಮವನ್ನ ನಾನು ನಿಭಾಯಿಸ್ತೇನೆ. ನೀನು ಒಪ್ಪಿದ್ರು ಸರಿ, ಒಪ್ಪದೇ ಇದ್ರು ಸರಿ, ಈ ಮನುಷ್ಯ ನಮ್ಮ ಜೊತೆ ಬಂದೇ ಬರ್ತಾನೆ. ಏಯ್, ಯಾರು ನೀನು? ನಿನ್ನೆನ್ನ ಕೇಳ್ತಾ ಇರೋದು, ಮಾತಾಡು. ನನ್ನ ಮೊಮ್ಮಗನ ಹತ್ರ ಏನೋ ಕೆಲಸ ನಿನ್ಗೆ? ಯಾರೋ ನಿನ್ನ ಒಳಗಡೆ ಬಿಟ್ಟಿದ್ದು? ನೋಡೋಕಳೆ ವಿಚಿತ್ರವಾಗಿದ್ಯಾ? ಯಾರೋ ನೀನು? ಹಾ? ಅಮ್ಮ, ಒಂದ್ ನಿಮಿಷ. ಇವರು ಅರ್ಜುನ್ ತಾನೆ? ಇವ್ರ ಹೆಂಡತಿ ಅಮೃತ ತಾನೆ? ಹಾಗಾದ್ರೆ ನಿನ್ಗೆ ನಮ್ಮ ಅರ್ಜುನ್ ಪರಿಚಯನಾ? ಯಾರು ನೀನು? ಅಮ್ಮ, ನನ್ನ ಹೆಸರು ಗೋರಖ್ನಾಥ್ ಅಂತ, ಪ್ರೊಫೆಸರ್. ಅರ್ಜುನ್ ಅಮೃತಗೆ ತುಂಬಾ ಚೆನ್ನಾಗಿ ಪರಿಚಯ. ಇತ್ತೀಚೆಗೆ ಅಂಡಮಾನ್ನಲ್ಲೂ ಇವ್ರನ್ನ ನಾನು ಭೇಟಿಯಾಗಿದ್ದೆ. ಅದಕ್ಕೆ ಇವ್ರನ್ನ ಈ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬಾ ಶಾಕ್ ಆಯ್ತಮ್ಮ. ಏನಾಯ್ತು ಅರ್ಜುನ್ಗೆ? ಓ, ಮೊದಲೇ ಹೇಳ್ಬಾರ್ದಾಗಿತ್ತೇನಪ್ಪ. ಯಾರೋ ಏನು ಅಂತ ನನಗೆ ತುಂಬಾ ಗಾಬರಿಯಾಗಿತ್ತು. ನೀನು ಅರ್ಜುನ್ ಸ್ನೇಹಿತ ಅಂತ ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತು. ಅದಿರ್ಲಿ, ಏನಾಯ್ತಮ್ಮ? ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದ ಗಂಡ ಹೆಂಡತಿ ದೃಷ್ಟಿ ತಾಗೋ ತರ ಇವತ್ತು ಈ ಸ್ಥಿತಿಯಲ್ಲಿ. ಏನಂತ ಹೇಳದಪ್ಪ? ನನ್ನ ಮಗಂಗೆ ಯಾವ ಕಿಟ್ಕಳ್ಗೇನೋ ಏನೋ, ಯಾರು ಕಂಡ್ಬಿತ್ತೋ ಏನೋ, ಕಾರ್ ಡ್ರೈವ್ ಮಾಡ್ಕೊಂಡು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಪ್ರಜ್ಞೆ ಕಳ್ಕೊಂಡಿದ್ದಾನೆ. ಮೆದ್ಲು ನಿಷ್ಕ್ರಿಯ ಆಗಿದೆಯಂತೆ. ಬದುಕೋದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ನೀವು ಹಿರಿಯರು, ನಿಮ್ಮ ಹತ್ರ ಹೆಚ್ಚು ವಾದ ಮಾಡಲ್ಲ. ನಿಮ್ಮಿಷ್ಟದಂತೆ ಆಗಲಿ. ಗುರುಗಳೇ, ಈ ಹುಡುಗಿ ಯಾರು ಅಂತ ತಿಳ್ಕೋಬಹುದಾ? ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ಈ ಹುಡುಗಿ ನನಗೆ ಪರಿಚಯದ ಹುಡುಗಿಪ್ಪ. ನಮ್ಮ ಆಶ್ರಮಕ್ಕೆ ಬಹಳ ಬೇಕಾದವಳು. ತನ್ನ ಗಂಡ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಅವನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇವಳು ಈ ಸಾಹಸಕ್ಕೆ ಕೈ ಹಾಕಿದ್ದಾಳೆ. ಅವಳಿಗೆ ಸಹಾಯವಾಗಿ ಬೆನ್ನೆಲುಬಾಗಿ ನಾನು ನಿಂತಿದ್ದೀನಿ. ಸಂಜೀವಿನಿ ಮೂಲಿಕೆಯನ್ನು ಪಡ್ಕೊಳ್ಳೋದಕ್ಕೆ ನನ್ನ ಕೈಲಾದ ಸಹಾಯವನ್ನ ನಾನು ಮಾಡ್ತಾ ಇದ್ದೀನಿ. ಎಷ್ಟು ಸಜ್ಜನರು ನೀವು! ನೀವೆಷ್ಟು ಪರೋಪಕಾರಿಗಳು! ಬೇರೆಯವರ ಕಷ್ಟಕ್ಕೆ ಪ್ರಾಣವನ್ನು ಒತ್ತೆ ಇಟ್ಟು ಸ್ಪಂದಿಸ್ತಿದ್ದೀರಲ್ಲ, ಬಹಳ ಹೆಮ್ಮೆ ಆಗ್ತಾ ಇದೆ ನಿಮ್ಮನ್ನು ನೋಡಿದರೆ. ಆದರೆ ನಿಮ್ಮ ಉಪಕಾರವನ್ನು ಪಡೆಯುವ ಯೋಗ್ಯತೆ ಆ ಹುಡುಗಿಗಿಲ್ಲ. ಈಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಆ ಹುಡುಗಿ ಮೇಲೆ ನನಗೇನೋ ಅಂತ ಒಳ್ಳೆ ಅಭಿಪ್ರಾಯ ಬರ್ತಾ ಇಲ್ಲ. ನೋಡು, ಗೊತ್ತಿಲ್ದಿರೋರ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡೋದು ಶೋಭೆ ನೀಡಲ್ಲಪ್ಪ. ಅವಳ ಬಗ್ಗೆ ಏನು ಗೊತ್ತು ಅಂತ ನೀನು ಅಪಾದನೆಯ ಮಾತನ್ನ ಆಡ್ತಿದ್ಯಾ? ಅಮೃತ ಎಂಥವಳು, ಅವಳ ಪರಿವಾರದ ಹಿನ್ನೆಲೆ, ಅವರ ಮನೆಯವರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸಂಸ್ಕಾರ ಇರೋ ಹುಡುಗಿ, ನಿಷ್ಪಕ್ಷಪಾತಿ, ನಿಸ್ವಾರ್ಥಿ, ಉಪಕಾರ ಸ್ಮರಣೆ ಇರುವಂತಹ ದೈವ ಭಕ್ತಿ. ಅವಳ ಬಗ್ಗೆ ಇನ್ನೊಂದು ಮಾತು ಕೇಳೋಕೆ ನನಗಿಷ್ಟ ಇಲ್ಲ. ನಮ್ಮ ಅಭಿಪ್ರಾಯಗಳು ನಮಗೆ ಮೋಸ ಮಾಡುವುದು ಗುರುಗಳೇ. ನನಗ್ಯಾಕೋ ಅವಳು ಒಳ್ಳೆವಳು ಅನ್ನಿಸ್ತಾ ಇಲ್ಲ, ಪರಮ ಸ್ವಾರ್ಥಿ ಅನ್ನಿಸ್ತಿದ್ದಾಳೆ. ಸಾಧ್ಯನೇ ಇಲ್ಲ. ನಾನು ನನ್ನನ್ನು ನಂಬದೆ ಹೋದ್ರು ಅಮೃತನ ಖಂಡಿತ ನಂಬ್ತೀನಿ. ಯಾವುದೇ ಸಂದರ್ಭದಲ್ಲೂ ಅವಳ ಸ್ವಾರ್ಥಕ್ಕೆ ಮರೆ ಹೋಗ್ತಾಳೆ ಅಂತ ನಾನು ಒಪ್ಪೋದಿಲ್ಲ. ಅವಳ ನಿಜ ಸ್ವರೂಪನ ನಾನ್ ಸಾಬೀತುಪಡಿಸಿ ತೋರ್ಸಬಲ್ಲೆ. ಆಗ್ಲಾದ್ರೂ ನನ್ನ ಮಾತನ್ನ ನಂಬ್ತೀರಾ? ಓಹೋ, ಸವಾಲಾ? ಹಾಗಾದ್ರೆ ಸರಿ, ಅದೇನ್ ಸಾಬೀತ್ ಮಾಡಿ ತೋರಿಸ್ತೀಯೋ ಮಾಡಿ ತೋರ್ಸು. ಸರಿ, ಹಾಗಾದ್ರೆ ನೋಡ್ತಾ ಹೋಗಿ. ಒಂದೇ ಕ್ಷಣದಲ್ಲಿ ಅವಳ ಮುಖವಾಡವನ್ನ ಬಯಲು ಮಾಡ್ತೀನಿ.
ಬನ್ನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಇವಳ ಬಾಹ್ಯ ಸ್ವರೂಪ. ಇವಳ ಅಂತರಂಗ ಬೇರೆನೇ ಇದೆ. ಗಮನವಿಟ್ಟು ನೋಡಿ ಗುರುಗಳೇ. ಹಾಗಾಯ್ತಮ್ಮ. ಅಮ್ಮ, ಅಮೃತ ಅವ್ರು ಇಲ್ಲಿ ಕಾಣ್ತಾ ಇಲ್ಲ. ಅರ್ಜುನ್ಗೆ ಈಗ ಆಗಿರೋ ವಿಚಾರ ಅವ್ರು ಗೊತ್ತಾ? ಪಾಪ ಅರ್ಜುನ್ ಮೇಲೆ ಅವರು ಪ್ರಾಣನೇ ಇಟ್ಕೊಂಡಿದ್ದಾರೆ. ಈ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ತನ್ನ ಪ್ರಾಣನ ಒತ್ತೆ ಇಟ್ಟು ಹೋಗಿದ್ದಾಳಪ್ಪ ಅಮೃತ. ಇವನ್ನ ಬದುಕಿಸ್ಕೋಬೇಕು ಅಂದ್ರೆ ಅದು ಸಂಜೀವಿನಿ ಮೂಲಿಕೆಯಿಂದ ಮಾತ್ರ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಅದಕ್ಕೆ ಸಂಜೀವಿನಿ ಮೂಲಿಕೆ ತೋರೋದಕ್ಕೆ ಹಠ ಮಾಡಿಕೊಂಡು ಸಂಜೀವಿನಿ ವನಕ್ಕೆ ಹೋಗಿದ್ದಾಳಪ್ಪ ಅವಳು. ಆಶ್ಚರ್ಯವಾಗುತ್ತಿದೆಯಾ ಗುರುಗಳೇ? ಈಗ ನೋಡ್ತಾ ಇರಿ, ಯಾವುದೇ ವ್ಯಕ್ತಿಗಾದ್ರೂ ಅಂತರಂಗ ಮತ್ತು ಬಹಿರಂಗ ಅನ್ನೋ ಎರಡು ಮುಖಗಳಿರುತ್ತವೆ. ಇದು ಅಮೃತಳ ಬಹಿರಂಗ, ಇದು ಅಮೃತಳ ಅಂತರಂಗ. ಈಗಲೇ ಇವಳು ಬಣ್ಣನ ಬಯಲ್ ಮಾಡ್ತೀನಿ, ನೋಡ್ತಾ ಇರಿ. ಅದೇನ್ ಮಾಡ್ತೀಯೋ ಮಾಡು, ನೋಡೋಣ. ಅಮೃತ ಅವರೇ, ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಸತ್ಯವಾದ ಉತ್ತರ ಕೊಡ್ತೀರಾ? ಸತ್ಯಕ್ಕೆ ಮತ್ತೊಂದು ಹೆಸರೇ ಈ ಅಮೃತ. ನಾನು ಸತ್ಯವನ್ನ ಸದಾ ಆಚರಿಸ್ತಾ ಬಂದಿರೋಳು. ಅದೇನ್ ಕೇಳ್ತಿರೋ ಕೇಳಿ. ಸರಿ, ಹಾಗಾದ್ರೆ ಒಂದು ವೇಳೆ ಈ ಲೋಕವನ್ನ ದಾಟಬೇಕಾದ್ರೆ ನಿಮ್ ಮುಂದೆ ಒಂದು ಆಯ್ಕೆ ಬರುತ್ತೆ. ಅದೇನಪ್ಪ ಅಂದ್ರೆ ಒಂದು ಬಲಿನ ಕೊಡೋದು. ಈ ಲೋಕ ನಿಮ್ಮಿಂದ ಈ ವಾಸುದೇವರ ಬಲಿ ಕೇಳುತ್ತೆ. ಅಂತ ಸಂದರ್ಭ ಬಂದ್ರೆ ನಿಮ್ಮ ನಿರ್ಧಾರ ಏನು ಅಂತ ತಿಳ್ಕೋಬಹುದಾ? ಈ ಲೋಕವನ್ನು ಕಾಯೋ ದೇವತೆ ನಿಮ್ಮ ಮುಂದೆ ಇಂಥ ಒಂದು ಆಯ್ಕೆ ಇಟ್ರೆ ಏನ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ತೀರಾ? ನನ್ನ ಗಂಡ ಹೋದ್ರೂ ಪರವಾಗಿಲ್ಲ ಅಂತ ನಿಮ್ಗೋಸ್ಕರ ಪ್ರಾಣ ಕೊಡ್ತಾರೋ ಈ ವಾಸುದೇವನ ಉಳಿಸ್ಕೊಳ್ತೀರಾ, ಅಥವಾ ನನ್ನ ಗಂಡ ಉಳಿಲಿ ಅಂತ ಈ ವಾಸುದೇವನ ಬಲಿ ಕೊಡ್ತೀರಾ? ಹೇಳಿ ಅಮೃತ ಅವರೇ. ಅಂತ ಇಕ್ಕಟ್ಟಿನ ಪರಿಸ್ಥಿತಿನ ಆ ವಿಧಿ ನನ್ನ ಮುಂದೆ ತಂದಿಟ್ರೆ ನನಗೋಸ್ಕರ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿರೋ ಈ ವಾಸುದೇವರಂತಹ ಪುಣ್ಯ ಪುರುಷರ ಪ್ರಾಣವನ್ನ ನಾನು ಉಳಿಸ್ಕೋತೀನಿ ಹೊರತು ನನ್ನ ಸ್ವಾರ್ಥ ಸಾಧನೆಗಲ್ಲ. ನೋಡಿದ್ಯಾ ನೋಡಿದ್ಯಾ ನನ್ನ ಅಮೃತ, ಅದು ಎಂತಹ ಒಳ್ಳೆ ನಿಸ್ವಾರ್ಥ ಮನಸ್ಸು ಅಂತ. ನನ್ನ ನಂಬಿಕೆನ ಅಮೃತ ಸುಳ್ಳು ಮಾಡಲಿಲ್ಲ. ಹಿರಿ ಗುರುಗಳೇ, ಇನ್ನೂ ಆಟನೇ ಶುರುವಾಗಿಲ್ಲ. ಈಗ ಇವಳ ಅಂತರಂಗದ ಮುಖ ನೋಡೋಣ. ಅಮೃತ ಈ ಲೋಕವನ್ನು ದಾಟಬೇಕಾದ್ರೆ ಆಯ್ದುಕೊಳ್ಳೋ ಮಾರ್ಗ ಯಾವುದು? ಗಂಡನ ಪ್ರಾಣನ, ವಾಸುದೇವರ ಪ್ರಾಣನ? ಪ್ರಾಮಾಣಿಕವಾದ ಉತ್ತರ ಬೇಕು ನನಗೆ. ಏನು? ನನ್ನ ಗಂಡನ ಪ್ರಾಣನ ಪಕ್ಕಕ್ಕಿಟ್ಟು ಈತನ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ ಅಂತ ಅನ್ಕೊಂಡ್ರ? ಇಷ್ಟಕ್ಕೂ ಈತ ಯಾರು ಅಂತ ಇವನಿಗೆ ಇಷ್ಟೊಂದು ಮಹತ್ವ ಕೊಡಬೇಕು ನಾನು ಇಲ್ಲಿಗೆ ಬಂದಿರೋದು ನನ್ನ ಗಂಡನ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ. ಆ ಹಾದಿಯಲ್ಲಿ ಯಾವುದೇ ಬಲಿದಾನ ಕೊಡಬೇಕಾಗಿ ಬಂದ್ರು ಹಿಂದೆ ಮುಂದೆ ನೋಡೋಳಲ್ಲ ನಾನು. ನನಗೆ ಎಲ್ಲದಕ್ಕಿಂತ ಮುಖ್ಯ ನನ್ನ ಅರ್ಜುನ್ ಅವರು. ನನ್ನ ಮೊದಲನೇ ಆಯ್ಕೆ ಏನಿದ್ರು
ನನ್ನ ಅರ್ಜುನ್ ಅವರ ಪ್ರಾಣನೇ ಹೊರತು ಬೇರೆ ಏನೂ ಅಲ್ಲ. ಇದೇ ಸತ್ಯ.